ಕರ್ನಾಟಕ ಸರ್ಕಾರ ಪೌರಾಡಳಿತ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ 2.0 ನಗರಸಭೆ ಅರಸೀಕೆರೆ ಸಾರ್ವಜನಿಕ ಪ್ರಕಟಣೆ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ನಿಯಮಗಳು 2026 ಹಸಿರು ಡಬ್ಬಿ ಹಸಿ ಕಸ ನೀಲಿ ಡಬ್ಬ ಉಣಕಸ ಕೆಂಪು ಡಬ್ಬ ಸ್ಯಾನಿಟರಿ ಕಪ್ಪು ಡಬ್ಬ ವಿಶೇಷ ಕಾಳಜಿ ಕಸ ಹೊಸ ನಿಯಮದ ಪ್ರಕಾರ ಬೇರ್ಪಡಿಸಿ ನೀಡಬೇಕಾಗುವ ಕಸದ ವಿವಿಧ ಮಾದರಿಗಳ ವಿವರ ಅಡಿಗೆ ಮನೆ ತ್ಯಾಜ್ಯ ಆಹಾರ ತ್ಯಾಜ್ಯ ತರಕಾರಿ ತ್ಯಾಜ್ಯ ಮಾಂಸದ ತ್ಯಾಜ್ಯ ಹಣ್ಣಿನ ತ್ಯಾಜ್ಯ ಹೂವಿನ ತ್ಯಾಜ್ಯ ಗಾರ್ಡನ್ ತ್ಯಾಜ್ಯ ಇತರೆ ಕರಗುವ ತ್ಯಾಜ್ಯ ವಸ್ತುಗಳು ಎಲ್ಲ ರೀತಿಯ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಬಟ್ಟೆಯ ತ್ಯಾಜ್ಯ ಕರಗದ ಇತರೆ ತ್ಯಾಜ್ಯ ವಸ್ತುಗಳು ಡೈಪರ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಪ್ಯಾಡ್ ಕಾಂಡೋಮ್ಸ್ ವಿಶೇಷ ಕಾಳಜಿ ತ್ಯಾಜ್ಯ ಪೇಂಟ್ ಡ್ರಮ್ಗಳು ಡಬ್ಬ ಕೀಟನಾಶಕ ಔಷಧಿಗಳ ಡಬ್ಬ ಅವಧಿ ಮೀರಿದ ಔಷಧಿ ಬಾಟಲ್ಗಳು ಬಲ್ಬ್ಸ್ ಟ್ಯೂಬ್ಲೈಟ್ ಒಡೆದ ಥರ್ಮೋಮೀಟರ್ ಹಳೆಯ ಬ್ಯಾಟರಿಗಳು ಬಳಸಿದ ಸಿರಂಜ್ ನೀಡದ ಅರಸೀಕೆರೆ ನಗರಸಭಾ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣಾ ನಿಯಮಗಳು 2026ರ ಹೊಸ ನಿಯಮವನ್ನು ಪರಿಣಾಮಕಾರಿಯ ಅನುಷ್ಠಾನಗೊಳಿಸಿ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಒಂದು ಹೊಸದಾಗಿ ಈಗ ಇನ್ಕ್ಲೂಡ್ ಆಗಿದೆ. ಸ್ಪೆಷಲ್ ಕೇರ್ ವೇಸ್ಟ್ ಅಂದ್ರೆ ವಿಶೇಷ ಕಾಳಜಿಯುಕ್ತ ಕಸದ ಡಬ್ಬಿಗಳು, ಟ್ಯಾಬ್ಲೆಟ್ಸ್, ವೈಟ್ ಬಾಕ್ಸ್ ಡಬ್ಬಗಳು, ವೈಟ್ ಡಬ್ಬಗಳು, ಬಾಟಲ್ಗಳು, ಬಂಪ್ಗಳು, ಈ ವೇಸ್ಟ್ ಅದೆಲ್ಲ ಸ್ಪೆಷಲ್ ಕೇರ್ ವೇಸ್ಟ್ಗಳಂತ ಬರ್ತದೆ. ಸೊ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಸಂಘಟನೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಮ ಪೌರಕಾರ್ಮಿಕರು ಏನು ಸಂಘಟನೆ ಮಾಡ್ತಾರೆ ಆ ಸಂಘಟನೆ ಮಾಡೋ ಟೈಮಲ್ಲಿ ಸ್ವಲ್ಪ ಸೆಗ್ರಿಗೇಷನ್ ಮಾಡಿ ಏನು ಈ ವೇಸ್ಟ್ ಈ ಡಬ್ಬ ಅದೆಲ್ಲ ಏನ್ ಬರ್ತಾ ಇತ್ತು ಅದನ್ನ ಹೋಗ್ಬೇಕಾದ್ರೆ ಖುಷಿ ಮಾಡ್ಕೊಂಡು ಹೋಗ್ತಾ ಇದ್ರು ಅಲ್ವಾ? ಕರೆಕ್ಟ್ ಆಗುತ್ತಪ್ಪ ಆಟೋ ಡ್ರೈವರ್ಗಳು ಕರೆಕ್ಟ್ ಆಗುತ್ತಪ್ಪ. ಯಾಕೆ ಅಂದ್ರೆ ನೀವು ಕೆಲಸ ಮಾಡ್ತೀರಿ ಅದ್ರಲ್ಲಿ ಏನೋ ಒಂಚೂರು ಉತ್ಪತ್ತಿ ಆಗುತ್ತೆ ಅದನ್ನ ತಗೊಂಡು ಮಾಡ್ತಾರೆ. ಬಟ್ ಈಗ ಮಾಡೋಕ್ಕಾಗಲ್ಲ. ಅದನ್ನು ನಾವು ಅಕೌಂಟಬಿಲಿಟಿ ಕೊಡಬೇಕು. ನಾವು ಇಷ್ಟು ವೇಸ್ಟ್ ನಾವು ಸರ್ಕ್ಯುಲೇಷನ್ ಮಾಡಿದೀವಿ, ಇಷ್ಟು ವೇಸ್ಟ್ ನ ಇಟ್ಟಿದೀವಿ, ಆ ವೇಸ್ಟ್ ನಾವು ಇಷ್ಟು ಮಾಡಿ ನಾವು ಇಷ್ಟು ನಗರಸಭೆಗೆ ದುಡ್ಡು ತಗೊಂಡಿದ್ದೀವಿ ಅನ್ನೋದು ನಾವು ಅಕೌಂಟಬಿಲಿಟಿ ಇಡಬೇಕಾಗಿರೋದ್ರಿಂದ ತಾವೆಲ್ಲರೂ ಕಡ್ಡಾಯವಾಗಿ 4 ತರ ವೇಸ್ಟ್ ನ ಸರ್ಕ್ಯುಲೇಷನ್ ಮಾಡಿಸಬೇಕಾಗಿದೆ. ಎಲ್ಲ ಪೌರಕಾರ್ಮಿಕರ ಜವಾಬ್ದಾರಿ ಅದು, ಎಲ್ಲ ಮೊಬೈಲೈಸೇಷನ್ ಜವಾಬ್ದಾರಿ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಮಾಡಬೇಕು. ಇದು ನಾವು ನಮ್ಮಲ್ಲಿ ಕೆಲಸಗಳನ್ನ ಸರ್ಕ್ಯುಲೇಷನ್ ಮಾಡಿದ್ರೆ ಆಗಲ್ಲ. ಸಾರ್ವಜನಿಕರು ಅವ್ರ ಕೆಲಸನ ಸರ್ಕ್ಯುಲೇಷನ್ ಮಾಡಬೇಕು. ಆ ಸರ್ಕ್ಯುಲೇಷನ್ ಮಾಡಿದ್ರೆ ನೀವೆಲ್ಲ ಸಹಕಾರದಿಂದ ಮಾಡಿಸ್ಬೇಕು. ಯಾಕೆಂದ್ರೆ ಒಂದೇ ದಿನಕ್ಕೆ ಇದು ಚೇಂಜಸ್ ಆಗಲ್ಲ. ಬರೀ ಹಸಿ ಕಸ ಒಣ ಕಸ ನಾವು ಚೇಂಜ್ ಮಾಡಲಿಕ್ಕೆ ಅರೌಂಡ್ 10 ವರ್ಷ ನಾವು ತಗೊಂಡಿದ್ದೀವಿ. ಈಗ ಮತ್ತೆ 4 ತರ ವೇಸ್ಟ್ ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಬಟ್ ಈ ಕಷ್ಟದಲ್ಲೂ ಸುಪ್ರೀಂ ಕೋರ್ಟ್ನ ಏನು ನಿರ್ದೇಶನ ಇದೆ, ಆದೇಶ ಇದೆ, ಆದೇಶನ ಪಾಲನೆ ಮಾಡಬೇಕಾಗಿರೋದ್ರಿಂದ ತಾವೆಲ್ಲ ಕಡ್ಡಾಯವಾಗಿ ಎಲ್ಲ ಪೌರಕಾರ್ಮಿಕರು ತಾವೇನು ಬೀದಿಗೆ ಹೋಗ್ತೀವಿ ಆ ಬೀದಿಗಿರುವ ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಕಡ್ಡಾಯವಾಗಿ 4 ತರ ವೇಸ್ಟ್ ನ ಸರ್ಕ್ಯುಲೇಷನ್ ಮಾಡಬೇಕು ಅಂತ ಎಲ್ಲರೂ ತಿಳಿಸ್ಕೊಡ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಿಲ್ಲಪ್ಪ? ಸೊ ನೀವು ಹೇಳಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ. ಯಾಕೆಂದ್ರೆ ಕೆಲಸ ಮಾಡೋದು ನೀವು, ನಾವು ಆಫೀಸಲ್ಲಿ ಇರ್ತೀವಿ, ಒಂದಿನ ಬರ್ತೀವಿ, 2 ದಿನ ಬರ್ತೀವಿ, ಇಲ್ಲಿಯೇ ಪ್ರತಿನಿತ್ಯ ನೀವು ಇರ್ತೀರಪ್ಪ. ಆಯ್ತಾ? ಪೌರಕಾರ್ಮಿಕರ ಕೆಲಸ ಸ್ಟಾರ್ಟ್ ಎಲ್ಲಿ ಉತ್ಪತ್ತಿ ಆಗೋದ್ರಿಂದ ಕೊನೆಯವರೆಗೂ ಅಲ್ಲಿವರೆಗೂ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ರು. ಅದೆಲ್ಲ ಭೂಪಾಲ್ ಕಾರ್ಪೊರೇಷನ್ ಸಿವಿಲ್ ಪಿಟಿಷನ್ ನ ಒಂದು ಆದೇಶದಲ್ಲಿ ಗೈಡ್ಲೈನ್ಸ್ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ ಯಾರು ಕೆಲವು ವಿಚಾರಗಳನ್ನ ಅಲ್ಲಿ ಯಾರು ಗೈಡ್ಲೈನ್ಸ್ ಕೊಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಯಾರು ಕಸ ಹಾಕ್ತಾ ಇದ್ದಾರೆ, ಇದಕ್ಕೇನು ಮಾಡ್ತಿದ್ದಾರೆ ಸರ್ ಅದನ್ನು ಗಮನಿಸಿದೆ ಸುಪ್ರೀಂ ಕೋರ್ಟ್. ಅದಕ್ಕೆ ಏನು ಮಾಡಿದ್ದಾರೆ ಈಗ ಸಾಹೇಬ್ರಾಗ ಮಾತಾಡ್ಬೇಕಾದ್ರೆ
ಅದನ್ನು ಡೀಟೇಲಾಗಿ ಅಲ್ಲಿ ನಮ್ಮ ಕಾರ್ಮಿಕರಿಗೆಲ್ಲ ಸಿಬ್ಬಂದಿಗಳು ತಿಳಿಸ್ಕೊಡ್ತೀನಿ. ಜನರಲ್ ಆಗಿ ಹೇಳ್ತೀನಿ ನಿಮಗೆ, 100 kgಗಿಂತ ಜಾಸ್ತಿ ಕಸ ಉತ್ಪತ್ತಿ ಮಾಡೋದು ಅಥವಾ 40,000 ಲೀಟರ್ ನೀರು ಯಾರು ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಇವು ಮತ್ತೆ ಅಥವಾ 20,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ವಿಸ್ತೀರ್ಣ ಇರೋದು ಏರಿಯಾ. ಈಗ ನಮ್ಮ ರೈಲ್ವೆ ಕ್ವಾರ್ಟರ್ಸ್ಗಳು ಆಗಿರ್ಬೋದು, ಗೇಟೆಡ್ ಕಮ್ಯುನಿಟಿ, ಪೊಲೀಸ್ ಕ್ವಾರ್ಟರ್ಸ್ ಇದೆಲ್ಲ ಬರ್ತದೆ. ಸೊ ಇವುಗಳು ಒಂದು ಪೋರ್ಟಲ್ ಮಾಡ್ತಿದ್ದಾರೆ ಸರ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಆ ಪೋರ್ಟಲಲ್ಲೇ ಒಂದು ಏನು ಎಲ್ಲ ವಿಚಾರಗಳನ್ನ ಅವ್ರನ್ನ ದಾಖಲಾತಿಗಳನ್ನ ಮಾಹಿತಿಗಳನ್ನ ಎಂಟ್ರಿ ಮಾಡಬೇಕು. ಅವ್ರು ಎಷ್ಟು ಕಸ ಬರುತ್ತೆ, ಲಿಕ್ವಿಡ್ ವೇಸ್ಟ್ ಎಷ್ಟು, ವೆಟ್ ವೇಸ್ಟ್ ಎಷ್ಟು, ಡ್ರೈ ವೇಸ್ಟ್ ಎಷ್ಟು, ಇದು ಸ್ಯಾನಿಟರಿ ವೇಸ್ಟ್ ಬರ್ತದ ಕಮ್ಯುನಿಟಿಯಿಂದ ಏನು ಬರುತ್ತೆ ಎಲ್ಲ ಮಾಹಿತಿ ಕೊಟ್ಟು ಆ ಟ್ಯಾಗ್ನ ಯಾವ ಕಡೆಯಿಂದ ವಿಲೇವಾರಿ ಮಾಡ್ತಿದ್ರ ಅಂದರೆ ಸ್ಟ್ರೀಮ್ ಲೈನ್ ಎಲ್ಲಿ ಹೋಗುತ್ತೆ, ಇದು ಕಸ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ ಅಂತ ಆನ್ಲೈನಲ್ಲಿ ಮಾನಿಟರ್ ಮಾಡ್ತಾರೆ. ಆ ಕಸನ ಅವರೇ ಸಂಸ್ಕರಣೆ ಮಾಡಿದ್ರೆ, ಕಸಿ ಕಸ ಗೊಬ್ಬರ ಮಾಡೋದು ಅಥವಾ ಕಾಂಪೋಸ್ಟ್ ಗೊಬ್ಬರ ಇಟ್ಕೊಂಡ್ರೆ ಅವ್ರಿಗೆ ಈಗ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಿದ್ದಾರೆ. ಎಕ್ಸ್ಟೆಂಡೆಡ್ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಈ ಪ್ಲಾಸ್ಟಿಕ್ಗೆಲ್ಲ ಮಾಡಿದ್ದಾರೆ ಮುಂಚೆ. ಈಗ ಕಸಕ್ಕೂ ಮಾಡಿಬಿಟ್ಟಿದ್ದಾರೆ ಸರ್. ನಿಮ್ಮ ಕಸ ನಿಮ್ಮ ಜವಾಬ್ದಾರಿ. ಜಾಸ್ತಿ ಕಸ ಉತ್ಪತ್ತಿ ಮಾಡ್ತಾನ, ಸಂಸ್ಕರಣೆ ಮಾಡ್ತಾನ, ಈಗ ಮುನ್ಸಿಪಾಲಿಟಿ ಕೊಡ್ತಾನ, ಚಾರ್ಜಸ್ ಮಾಡ್ಬೋದು. ಸೊ ಆ ಥರ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ. ಸೊ ಅದು ಡೀಟೇಲ್ ಆಗಿ ಅಕಸ್ಮಾತ್ ಅವ್ರು ಮಾಡ್ಲಿಲ್ವಾ ಕ್ರಮ ಏನು ನೀವೇಂತಲ್ಲ ಸರ್ ಹಂಗೆ ಕೆಲವೊಂದು ಚೀಲ ಹಾಕೊಂಡು ಪಾಪ ಅದ್ರ ಪ್ಲಾಸ್ಟಿಕ್ ಹಾಕೊಂಡು ಹೋಗ್ಬಿಟ್ಟು ನಾವು ನೋಡಿದ್ದೀವಿ. ಇರೋದಿದ್ರೆ ಇಷ್ಟು ಓಕೆ. ನಾವು ಹೇಳ್ತೀವಿ ನಾವು ಯಾವ ಸರಿ ಬೇಡ ಹಾಗಿದ್ರೆ ಇಷ್ಟು ಓಕೆ. ಪೂರ್ವ ಕಾರ್ಮಿಕರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಡ್ರೈನೇಜ್ ಮೇಲೆ ಉದ್ದಕ್ಕೆ ಕಾಂಕ್ರೀಟ್ ಹಾಕೋತಾರೆ, ಅಂಗಡಿಗಳು ಬಂದು ಅವ್ರು ಹ್ಯಾಕ್ ಕ್ಲೀನ್ ಮಾಡ್ತಾರೆ. ಅದು ಹಾಕ್ಬೇಕಾದ್ರೆ ನಮ್ಗೆ ಎಷ್ಟೊತ್ತಿಗೆ ಗಮನ ತರ್ತೀವಿ. ಸಿವಿಲ್ ಇಂಜಿನಿಯರ್ ಏನು ಮಾಡ್ತಾರೆ ನಮ್ಮ ನಗರದಲ್ಲಿ ನಾವು ಅರ್ಥ ಆಗ್ತದೆ. ಡ್ರೈನೇಜ್ ರೋಡ್ ಫುಟ್ಪಾತ್ ಮೇಲೆ ಚರಂಡಿ ಇರುತ್ತೆ. ಚರಂಡಿ ಕಟ್ಟಿಗೆ ಅದೇ ತನಕ ನಾವು ಬರೀ ಅವ್ರದ್ದು ಸಿಮೆಂಟ್ ಹಾಕೊಂಡಿರ್ತಾರೆ. 8 ಗಂಟೆ 15 ಗಂಟೆ ತನಕ ಅವರು ಚರಂಡಿ ಮೇಲೆ ಸಿಮೆಂಟ್